ಹೇಳಿ. ಎರಡನೇದಾಗಿ ಅಮ್ಮವರು ನಮ್ಮ ಕುಟುಂಬದವರು ತೆರವುಗೊಂಡಿದ್ದಕ್ಕೆ ತುಂಬಾ ಸಂತೋಷ ಪಟ್ಟಿರ್ತೀವಿ ಅಂತಾನು ಹೇಳಿದ್ರು. ಎಂಥ ದುರಂತ ರಾಜ ಇದು, ಎಂಥ ದುರಂತ. ಎಂಥ ವಿಕೃತವಾದ ಮನಸ್ಸಿರ್ಬೇಕಿದು. ನಾವು ಅವ್ರ ಬಗ್ಗೆ ಆತರ ಅನ್ಕೊಳ್ತೀವ? ತಂದೆ ಸಮಾಧಿ ಅದು ತೆರವುಗೊಂಡ್ರೆ ನಾವು ಸಂತೋಷ ಪಡ್ತೀವ ಅಥವಾ ಅದು ತೆರವುಗೊಳ್ಳೋದಕ್ಕೆ ನಾವು ದುಡ್ಡು ತಗೊಳ್ತೀವ? ಅಂಥ ದುಡ್ಡು ನಮಗೆ ಬೇಕಾ? ಅವಶ್ಯಕತೆ ಇದೆಯಾ? ಎಂಥ ಆರೋಪ ಇದು. ಈಗ ನಾನು ಒಂದು ಇತಿಹಾಸ ಹೇಳ್ತೀನಿ ಇದ್ರದ್ದು. 2009 ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 30ನೇ ತಾರೀಕು ಅಪ್ಪವರು ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನೆಲ್ಲ ಶಾರೀರಿಕವಾಗಿ ಬಿಟ್ಟು ಹೋದ್ರು, ಅಗಲಿದ್ರು. ಆಗ ನಮಗ್ ಗೊತ್ತಿಲ್ಲ, ನಮ್ಮ ಮನಸ್ಥಿತಿ ಸರಿ ಇರಲಿಲ್ಲ. ಆವಾಗ ಚಾಮರಾಜಪೇಟೆಯಲ್ಲಿ ಅವರ ಕುಟುಂಬದವರ ಅಲ್ಲಿ ಯಾವಾಗಲೂ ಸಂಸ್ಕಾರ ಅಲ್ಲಿ ಮಾಡ್ತಾರೆ, ಹಾಗಾಗಿ ಅಲ್ಲೇ ಮಾಡಬೇಕು ಅಂತ ನಾವು ಅನ್ಕೊ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.